ನೀರಲ್ಲಾದರೂ ಹಾಕೋ ನೀರಲ್ಲಾದರೂ ಹಾಕೋ ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಅಮ್ಮ ಭೂತಾಯಿ ನಮ್ಮನ್ನು ಕಾಪಾಡಮ್ಮ. ಅಣ್ಣ, ಗಾಡೀಲಿ ಪೆಟ್ರೋಲ್ ಹಾಕ್ಸಾಯ್ತು, ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಏನಾಯ್ತು ಗೋವರ್ಧನ್? ಮನೆಯಿಂದ ಫೋನ್ ಬಂದಿತ್ತು, ಅಮ್ಮನಿಗೆ ತುಂಬ ಹುಷಾರಿಲ್ಲ, ನಾನು 2 ದಿವಸ ಹೋಗಬೇಕು. ಮತ್ತೆ ಗಾಡಿ ತಗೊಂಡೋಗಿ. ಹಾಂ, ಅದೇ ನಾನು ಕೇಳಕ್ಕೆ ಬಂದೆ, 2 ದಿವಸ ಗಾಡಿ ತೊಗೊಂಡು ಹೋಗ್ಬೋದಾ? ಖಂಡಿತವಾಗ್ಲೂ ತಗೊಂಡೋಗಿ ಆರಾಮಾಗಿ ಹೊರಟು ಬನ್ನಿ. ಆರೋಗ್ಯ ಹೇಗಿದೆ ಅಂತ ನಂಗೆ ತಿಳಿಸ್ತಾ ಇರ್ರಿ, ಫೋನ್ ಮಾಡಿ ಹೇಳಿ. ಸರಿ ಅಣ್ಣ, ಸರಿನಾ? ಆಯ್ತು. ನೀನು ಹೋಗ್ತಾ ಇದೆಯಲ್ಲ, ಅಲ್ಲಿಂದ ಒಳ್ಳೆ 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 ಅಡಿಕೆ ತಗೊಂಡ್ಬನ್ನಿ. ಟೆನ್ಷನ್ ತಗೋಬೇಡಿ, ಅಡಿಕೆ ಜೊತೆ ದೇಸಿ ಗೀನು ತಗೊಂಡ್ಬರ್ತೀನಿ ಮನೆಯದು. ಸರಿ ಸರಿ, ನಾನು ಆಶೀರ್ವಾದ. ಒಳ್ಳೇದಾಗ್ಲಿ, ಹುಷಾರಾಗಿ ಹೋಗಪ್ಪ ನೀನು. ಹಾಂ ಸರಿ ಅಣ್ಣ. ಸರಿ ಸರಿ. ಅರೆ ಮಗಳೇ ಬಬಿತಾ. ಹಾ ಅಂಕಲ್. ಕಾಫಿ ತಿಂಡಿದ್ ಏನಾಯ್ತಮ್ಮ? ಏನಾದ್ರೂ ಒಂದು ವ್ಯವಸ್ಥೆ ಮಾಡು. ಬಂದೆ ನಾನು ತಿಂಡಿ ತಗೊಂಡ್ ಬರ್ತಿದ್ದೀನಿ ಅಂಕಲ್. ಅರೆ ಕನ್ನಡಕ ಇಲ್ಲ ಅಂದ್ರೆ ಸಣ್ಣ ಸಣ್ಣಗಿರೋದು ಏನು ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲೋಯ್ತು ನನ್ನ ಕನ್ನಡಕ? ಅಯ್ಯೋ ದೇವ್ರೆ, ಕನ್ನಡಕ ಸಿಗ್ತಾನೆ ಇಲ್ವಲ್ಲ, ಎಲ್ಲಿಟ್ಬಿಟ್ಟಿದ್ದೀನಪ್ಪ ನಾನು? ನನಗನ್ಸುತ್ತೆ ಕನ್ನಡಕ ನೋಡೋಕೆ ನಾನು ಇನ್ನೊಂದು ಕನ್ನಡಕ ತಗೋಬೇಕು ಅಂತ. ಪಕ್ಕದಲ್ಲೇ ಇತ್ತು ಮಗು, ನಾನು ಊರೆಲ್ಲ ಹುಡುಕ್ತಾ ಇದ್ದೆ. ಸರಿ, ಅರೆ ಬಾಮ್ಮ, ನೀನು ಇಲ್ಲಿ ಕತೆ ಮುಗಿತಾ ಬಂದಿದೆ. ತಿಂಡಿನೇ ತರ್ತಾ ಇದ್ದೀನಿ ಅಂಕಲ್, ತಗೊಳ್ಳಿ. ನಿಮ್ ಫೇವ್ರೆಟ್ ತಿಂಡಿ ಮಾಡ್ತಿದ್ದೆ, ಅದಕ್ಕೆ ಲೇಟ್ ಆಯ್ತು. ಅರೆ ವಾ, ಎಂತ ಸುದ್ದಿ ಹೇಳ್ದೆ ನೀನು, ಫಸ್ಟ್ ಕ್ಲಾಸ್. ಓ, ಡೋಕ್ಲಾ ಮಾಡ್ಕೊಂಡು ಬಂದಿದ್ಯಾ? ಹಾ. ಕಾಫಿಗೆ ಸಕ್ಕರೆ ಕಮ್ಮಿ ಹಾಕಿದ್ಯಾ ತಾನೇ? ಅಯ್ಯೋ ಇಲ್ಲ, ನಾನ್ ಯಾವಾಗಾದ್ರೂ ಈ ತರ ತಪ್ಪು ಮಾಡಿದೀನಾ? ಒಳ್ಳೆ ರುಚಿಯಾಗಿ ಮಾಡಿದಾಳೆ. ತುಂಬಾ ಚೆನ್ನಾಗೇ ಮಾಡ್ತಾಳೆ ಹುಡುಗಿ ತಿಂಡಿನ. ಅರೆ ಬಬಿತಾ, ತಿಂಡಿನಂತೂ ತಿಂದಿದ್ದಾಯ್ತು ನಾನು. ಈಗ ಮಾತ್ರ ತಗೊಳ್ಳೋ ಟೈಮು ಮಾತ್ರ ಕೊಡು. ತಂದೆ ಅಂಕಲ್, ಔಷಧಿನೇ ತಗೊಂಡ್ ಬರ್ತಿದ್ದೀನಿ. ಆಮೇಲೆ ಹೇಳ್ತೀಯಾ ಮಾತ್ರ ತಗೊಳ್ಳಲ್ಲ ಅಂತ. ತಿಂಡಿ ಆದ್ಮೇಲೆ ಔಷಧಿ ತರಬೇಕು ಅಂತಾನೆ ಹೋಗಿದ್ದೆ. ಇದುವರೆಗೂ ನೀವು ನನ್ನನ್ನು ಯಾವತ್ತಾದ್ರೂ ಔಷಧಿ ಕೇಳಿದೀರಾ? ನಿಮ್ಗೆ ಔಷಧಿ ಕೊಡೋದ್ರ ಬಗ್ಗೆ ನಿಮ್ಗಿಂತ ಜಾಸ್ತಿ ನನ್ಗೆ ಯೋಚನೆ ಇರುತ್ತೆ. ಎಲ್ಲಿ ಅನ್ನಿ, ತಗೊಳ್ಳಿ, ನೀರ್ ಕುಡೀರಿ. ಅದಕ್ಕೆ ನಿನ್ನ ಕಂಡ್ರೆ ನಂಗೆ ತುಂಬಾ ಇಷ್ಟನಮ್ಮ. ಮಗಳಿದ್ದಿದ್ರು ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ತಿರ್ಲಿಲ್ಲ. ಸರಿ, ಈಗ ನೀವು ಆರಾಮಾಗಿರಿ, ನಾನು ಹೋಗಿ ನನ್ನ ಕೆಲಸ ಮಾಡ್ತೀನಿ. ಬಬಿತಾ, ಸ್ವಲ್ಪ ಬಾಗ್ಲತ್ರ ನೋಡು, ಬಂದಿರೋದು ಯಾರು ಅಂತ. ಹಾಲ್ನವ್ರು ಏನಾದ್ರು ಬಂದಿರ್ಬೋದು ಅನ್ಸುತ್ತೆ. ಹಾ, ನೋಡ್ತೀನಿ. ಏನಣ್ಣ, ದಿನಾ ನೀವು ಲೇಟಾಗೆ ಬರ್ತೀರಲ್ಲ, ಎಷ್ಟಿದೆ? ಇವತ್ತು 3 ಪ್ಯಾಕೆಟ್ ತಗೊಂಡ್ ಬಂದಿದ್ದೀರಾ, ನಮ್ಗೆ 2 ತಾನೇ ಬೇಕು. ಪರವಾಗಿಲ್ಲ, ಇಟ್ಕೋತೀವಿ. ಇರಿ, 1 ನಿಮಿಷ ಬಂದೆ. ಅದೇ ತಮ್ಮ, ಹೇಗಿದ್ಯಾ ನೀನು? ನಾನಂತೂ ಸೂಪರು. ನೀನು ಹಾಲಲ್ಲಿ ನೀರನ್ನ ಮಿಕ್ಸ್ ಮಾಡಿಲ್ಲ ತಾನೇ? ತಗೊಳ್ಳಿ. ನಾಳೆ ಸರಿಯಾದ ಟೈಮಿಗೆ ಬನ್ನಿ, ದಿನಾ ಲೇಟಾಗಿ ಬರ್ತೀರಾ. ಸರಿ ಅಂಕಲ್. ಹೇಳು ಮಗಳೇ. ಇವತ್ತು ಊಟಕ್ಕೆ ಏನ್ ಮಾಡ್ಬೇಕು? ಅರೆ ಮಗಳೇ, ನೀನ್ ಏನೇ ಮಾಡಿದ್ರು ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತೀಯಾ. ನಿನಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನೇ ಮಾಡು. ಅದನ್ನ ತುಂಬಾ ಪ್ರೀತಿಯಿಂದ ಮಾಡ್ತೀಯಾ ನೀನು. ಅಂದಾಗೆ ನಿಮ್ಗೆ ಆರೋಗ್ಯ ಸರಿ ಇಲ್ವಲ್ಲ, ಅದಕ್ಕೆ ನಾನು ನಿಮ್ಗೆ ಪೊಂಗಲ್ ಮಾಡ್ಕೊಡ್ತೀನಿ. ಆಯ್ತು ಮಗಳೇ, ದಾಲ್ ಕಿಚಡಿನೇ ಮಾಡು ನೀನು. ಸರಿ. ಬಬಿತಾ. ಹಾ ಅಂಕಲ್. ನಿಂಗೊಂದು ವಿಷಯ ಹೇಳ. ಇವೇನಿದೆಯಲ್ಲ, ಇದೆಲ್ಲ ನನ್ನ ಪೂರ್ವ ಜನ್ಮದ ಪುಣ್ಯನೇ ಅನ್ಸುತ್ತೆ. ನನಗೆ ನಿನ್ನಂತ ಮಗಳು ಸಿಕ್ಕಿದಾಳೆ. ನೀನು ನೋಡ ಯಾರಾದ್ರೂ ಹೇಳಕ್ಕಾಗತ್ತಾ ನೀನು ನಮ್ಮನೆ ಕೆಲಸದವಳು ಅಂತ? ಹೇಳಕ್ಕೆ ಆಗಲ್ಲ. ಮತ್ತೆ ಈ ನಮ್ಮ ಸುಧೀರು ನಾನು ಯಾವ ಮಾತನ್ನು ತಳ್ಳ ಹಾಕೋದೇ ಇಲ್ಲ. ನಾನು ಏನು ಹೇಳಿದ್ರು ಆಯ್ತಪ್ಪ ಅಂತಾನೆ. ನಾನು ಎಲ್ಲ ಕೆಲ್ಸಕ್ಕೂ ಅಂತಾನೆ. ಅವನು ಎಷ್ಟೇ ಆದ್ರೂ ತುಂಬಾ ಹುಷಾರಿದ್ದಾನೆ. ನಮ್ ಸುಧೀರಣ್ಣ ಎಷ್ಟು ಟ್ಯಾಲೆಂಟ್ ಅನ್ನೋದ್ರಲ್ಲಿ ನಿಮ್ಗೇನಾದ್ರೂ ಡೌಟ್ ಆಯ್ತಾ ಹೇಳಿ? ಅದೇನ್ ಗೊತ್ತಾ, ಅವನಿಗೆ ಅವನ ತಾಯಿ ಸತ್ತಾಗಿಂದ
ಅವನು ಹಠ ಮಾಡೋದನ್ನೇ ಬಿಟ್ಬಿಟ್ಟ. ಅವ್ರಂತ ಒಳ್ಳೆಯವ್ರು ಯಾರೂ ಇಲ್ಲ. ಲಕ್ಷದಲ್ಲಿ ಒಬ್ರು ನಮ್ ಸುಧೀರಣ್ಣ ತುಂಬಾ ಜಾಣ್ರು. ಹೌದು, ಸುಧೀರ್ ಅಂತೂ ಬುದ್ಧಿವಂತಾನೆ. ನೀನೇನ್ ಕಮ್ಮಿ ಮಗಳೇ. ನೋಡು, ಸುಧೀರ್ ಹೆಸರು ಹೇಳ್ತಾ ಇದ್ದೆ, ಅವಂದೇ ಫೋನ್ ಬಂದ್ಬಿಡ್ತು. ಅರೆ ಮಗನೇ, ನಿನ್ ಬಗ್ಗೆನೇ ಮಾತಾಡ್ತಿದ್ವಿ ನಾವು. ಹೌದಾ ಅಪ್ಪ? ಹೇಗಿದ್ಯಾ? ನಾನಿಲ್ಲಿ ಚೆನ್ನಾಗಿದ್ದೀನಿ, ನೀವ್ ಹೆಂಗಿದ್ದೀರಾ? ನಾನಂತೂ ಸೂಪರ್. ಹಾ, ಬಬಿತಾ ಅಕ್ಕ ಹೆಂಗಿದ್ದಾರೆ? ಅರೆ ಬಬಿತಾ ಅಂತೂ ಸೂಪರ್. ಅವಳು ಸೂಪರ್ ಆಗಿದ್ರೆ ನಾನು ಸೂಪರ್. ಟೈಮ್ ಕರೆಕ್ಟಾಗಿ ತಿಂತಿದ್ದೀರಾ ತಾನೆ? ನೀನಂತೂ ಒಬ್ಬರಲ್ಲಿ ಕಾವಲಿಟ್ಟಿದ್ಯಲ್ವಾ? ತಿಂಡಿ ಕೊಡೋದಕ್ಕೆ ಅಂತ ಬರ್ತಾಳೆ, ಅದಕ್ಕೆ ಮುಂಚೆ ಮಾತ್ರೆ ಕೊಡೋದಕ್ಕೆ ತಯಾರಾಗ್ಬಿಟ್ಟಿರ್ತಾಳೆ. ನೋಡು ಮಗನೇ, ನೀನು ನಮ್ಮ ಬಗ್ಗೆ ಯೋಚನೆ ಮಾಡ್ಲೇಬೇಡ. ನನ್ನನ್ನು ವಿಚಾರಿಸ್ಕೊಳ್ಳೋದಕ್ಕೆ ಬಬಿತಾ ಇಲ್ಲಿ ಇದ್ದಾಳೆ. ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ. ಮನೆ ಎಲ್ಲಾ ಕೆಲ್ಸನೂ ಅವಳೆ ಮಾಡ್ತಾಳೆ. ಹೌದಾ? ಬಬಿತಾ ಅಂತೂ ಮನೆ ನೋಡ್ಕೊಳ್ತಾಳೆ. ನನಗೆ ಏನು ಕೆಲ್ಸನೇ ಇರೋದಿಲ್ಲ. ನೀನ್ ಯಾವಾಗ ಬರ್ತೀಯಾ? ಅಪ್ಪ, ಆಕ್ಚುಲಿ ನನಗೆ ತುಂಬಾ ಕೆಲಸ ಇದೆಪ್ಪ. ಯಾಕೆ? ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಒಂದು ಜಾಬ್ಗೋಸ್ಕರ ಮುಂಬೈಗೆ ಬರ್ತಾ ಇದೀವಪ್ಪ. ಸರಿ. ನಾನು ಮುಂಬೈಗೆ ಬಂದಾಗ ಖಂಡಿತ ಅಲ್ಲಿಗೆ ಬಂದೇ ಬರ್ತೀನಪ್ಪ. ಮಗನೇ, ಅಪ್ಪನಿಗೆ ಮಗನ್ ನೆನಪು ಬರುತ್ತೆ, ನಿನಗೆ ನನ್ನ ನೆನಪು ಬರೋದೇ ಇಲ್ವೇನೋ? ನಂಗೆ ನೆನಪಿರೋದಕ್ಕೆ ತಾನೆ ವಾರಕ್ಕೆ 2-3 ಸರಿ ನಿಮಗೆ ಕಾಲ್ ಮಾಡಿ ಮಾತಾಡ್ತಾ ಇದ್ದೀನಿ. ನೀನು ನಿನ್ನ ಆರೋಗ್ಯ ನೋಡ್ಕೋ. ಟೈಮಿಗೆ ಸರಿಯಾಗಿ ಊಟ ಮಾಡ್ತಾ ಇದ್ಯಾ ತಾನೇ? ಹಾ, ತಿಂತಾ ಇದ್ದೀನಿ. ನೋಡಿದ್ಯಾ, ಇವನು ನನ್ನ ಮಗ. ತುಂಬಾ ಒಳ್ಳೆಯವರು ನಮ್ ಸುಧೀರಣ್ಣ. ಸಾಕು ನಿಲ್ಸಿ ಅಂಕಲ್, ಎಷ್ಟು ಓದ್ತೀರಾ ನೀವು? ಕಣ್ಣು ನೋವು ಬಂದ್ಬಿಡತ್ತಷ್ಟೇ. ನನಗೆ ಓದೋದನ್ನು ಬಿಟ್ಟು ಬೇರೆ ಇನ್ನೇನು ಇಲ್ವೇ ಇಲ್ವಲ್ಲ ಮಗಳೇ. ನನಗೆ ಯಾವ ಕೆಲಸನೂ ಮಾಡೋದಕ್ಕೆ ನೀನು ಬಿಡೋದೇ ಇಲ್ಲ. ಮತ್ತೆ ಅಂಕಲ್, ಇವತ್ ರಾತ್ರಿ ನಮ್ಮ ಅತ್ತೆ ಮನೇಲಿ ಒಂದ್ ಪ್ರೋಗ್ರಾಮ್ ಐತೆ, ನಾನು ಹೋಗ್ಬೇಕು. ಜಾಗರಣೆ ಐತೆ ದೇವಿದು, ನಾನು ಅಲ್ಲಿಗೆ ಹೋಗ್ಬೇಕು. ಹೋಗ್ಲಾ? ನೀನು ಹೇಗೆ ಹೋಗ್ತೀಯಾ ಮಗಳೇ? ಅದು ಗೋವರ್ಧನ್ ಕೂಡ ಮನೇಲಿಲ್ಲ, ಅವನು ಬೇರೆ ಕಡೆ ಹೋಗಿದ್ದಾನೆ. ನೀನ್ ಹೇಗೆ ಹೋಗ್ತೀಯಾ? ನೀವು ಅವ್ರ ಯೋಚನೆ ಮಾಡಬೇಡಿ. ನಾನು ಟ್ಯಾಕ್ಸಿನಲ್ಲಿ ಇಲ್ಲ ಆಟೋನಲ್ಲಿ ಹೋಯ್ತೀನಿ. ಹಾ, ನಾನು ಬೆಳಗ್ಗೆನೆ ಬರೋದು, ಆದ್ರೆ ಟೈಮಿಗೆ ಬಂದ್ಬಿಡ್ತೀನಿ. ಹಾ, ಊಟದ ವಿಷಯ ಏನು ಅಂದ್ರೆ, ಇವತ್ ರಾತ್ರಿ ಅಡ್ಗೆನ ನಾನು ಮಾಡಿಟ್ಟೋಯ್ತೀನಿ. ಬೆಳಗ್ಗೆಗೆ ಟಿಫನ್ ಕೂಡ ಮಾಡಿ ಫ್ರಿಡ್ಜ್ನಾಗ ಇಟ್ಬಿಟ್ಟೋಯ್ತೀನಿ. ನೀವು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಆಯ್ತಾ? ಮತ್ತೆ ಔಷಧಿ ನಿಮ್ ಬೆಡ್ ಮೇಲೆ ದಿಮ್ ಕೆಳಗಡೆ ಇಟ್ಬಿಟ್ಟೋಯ್ತೀನಿ. ನೀವು ಟೈಮ್ ಸರಿಯಾಗಿ ತಿನ್ಬೇಕು ಆಯ್ತಾ? ಆಯ್ತು ನನ್ನ ತಾಯಿ. ನೀನು ನಿನ್ನ ಹುಷಾರಲ್ಲಿರು. ನಾನು ಬಿಸಿನೂ ಮಾಡ್ಕೊತೀನಿ, ಊಟನೂ ಮಾಡ್ತೀನಿ, ಮಾತ್ರೆನೂ ತಗೊಂತೀನಿ, ಮತ್ತೆ ನಿದ್ದೆ ಹೋಗ್ತೀನಿ. ಮತ್ತೆ ಸರಿನಾ? ಹಂಗೆ ಪುಸ್ತಕ ಜಾಸ್ತಿ ಓದ್ಬಾರ್ದು ಆಯ್ತಾ? ಕಣ್ಣು ನೋವು ಬಂದ್ಬಿಡತ್ತೆ. ಸರಿ, ಸ್ವಲ್ಪನಾದ್ರೂ ಓದ್ಲಾ? ಈಗ ಬೇಡ, ಈಗ ಮಲ್ಕೊಳ್ಳಿ, ಸ್ವಲ್ಪ ಮಲ್ಕೊಳ್ಳಿ. ಹಲೋ, ಅಂಕಲ್ ಹಾಲ್ ತಗೊಳ್ಳಿ. ಬಬಿತಾಕ, ಬಬಿತಾಕ, ಅಂಕಲ್ ಇದೀರಾ? ಏ ಪಾಂಡು. ಹಾ ರಾಮು. ಶಾಮು ಅಂಕಲ್ ಡೋರ್ ತೆಗಿತಾ ಇಲ್ವಲ್ಲ? ಅರೆ ಬಬಿತಾಗ ಹೇಳಿ, ಬಬಿತಾ ಬಾಗಿಲು ತೆಗಿತಾರೆ. ಅವರು ಡೋರ್ ತೆಗಿತಾ ಇಲ್ಲ. ಹೌದಾ? ಡೋರ್ ಬಡ್ರು ತೆಗಿತಾ ಇಲ್ಲ, ಬೆಲ್ ಹೊಡೆದ್ರು ತೆಗಿತಾ ಇಲ್ಲ. ಹಂಗ ಬರ್ತೀನಿ ಇರು. ಏನಾಯ್ತೋ ಗೊತ್ತಿಲ್ಲ. ಶ್ಯಾಮ್ಲಾಲ್ ಅವ್ರೆ, ಬಬಿತಾ ಏನು ಶಬ್ದನೇ ಇಲ್ವಲ್ಲ? ನಾನು ಅವಾಗಿಂದ ಡೋರ್ ಬಡಿತಾನೆ ಇದ್ದೀನಿ, ಒಂದು ರೆಸ್ಪಾನ್ಸ್ ಇಲ್ಲ ಇವ್ರಿಗೆ. ಬಬಿತಾ ನಡಿ ಕಿಟಕಿಲ್ ನೋಡೋಣ. ಶ್ಯಾಮ್ಲಾಲ್ ಅವ್ರೆ, ಬಬಿತಾ, ಶ್ಯಾಮ್ಲಾಲ್ ಅವ್ರೆ, ಶ್ಯಾಮ್ಲಾಲ್ ಅವ್ರೆ, ಬಬಿತಾ. ಶ್ಯಾಮ್ ಅಂಕಲ್. ಅರೆ ಇವ್ರಿಗೇನಾಯ್ತು?
ಅಲ್ಲಿ ನೋಡು ಎಲ್ಲ ಪುಸ್ತಕ ಎಲ್ಲ ಹೆಂಗ್ ಬಿದ್ದಿದೆ. ಇವಾಗ ನಾವು ಏನು ಮಾಡೋದು? ಪೊಲೀಸಿಗೆ ಫೋನ್ ಮಾಡೋಣ ನೀರು. ಇದು ಕರೆಕ್ಟ್. ಹಲೋ ಹಲೋ ಪೊಲೀಸ್ ಸ್ಟೇಷನ್. ಪೊಲೀಸರು ಬಂದ್ರು ನೋಡು. ಏನಾಯ್ತು ಇಲ್ಲಿ? ನಮ್ಮನ್ನ ಯಾರು ಕಾಲ್ ಮಾಡಿ ಕರೆದಿದ್ದು? ಸರ್ ನಾನೇ ಕಾಲ್ ಮಾಡಿದ್ದು. ಏನು ವಿಷಯ? ನೀನು ಯಾರು? ಸರ್ ನಾನು ಶ್ಯಾಮ್ಲಾಲ್ಜಿ ಅವ್ರ ಪಕ್ಕದ ಮನೆಯವನು, ದಿನೇಶ್ ಪಾಂಡೆ. ಸರಿ. ಹೌದಾ? ಸರ್ ಈ ಹಾಲ್ನವನು ತುಂಬ ಹೊತ್ತಿಂದ ಬಾಗಿಲು ಬಡಿತಿದ್ದಾನೆ, ಆದರೆ ಯಾರೂ ಬಾಗಿಲು ತೆಗಿತಾ ಇಲ್ಲ. ಹಂಗಾಗಿ ಅದು ನನಗೆ ಕೇಳಿಸ್ತು. ಆಮೇಲೆ ನಾವಿಬ್ರು ಕಿಟಕಿಯಿಂದ ನೋಡಿದ್ವಿ ಸರ್. ಇಲ್ಲಿ ಬಂದು ನೋಡಿ ಸರ್, ಅಲ್ಲಿ ನೋಡಿ ಸರ್, ಶ್ಯಾಮ್ಲಾಲ್ಜಿ ಬಿದ್ದೋಗಿದ್ದಾರೆ. ಹಂಗೆ ಎಲ್ಲ ಐಟಮ್ ಎಲ್ಲ ನೋಡಿ ಸರ್, ಹೆಂಗೆ ಛಿದ್ರವಾಗಿ ಬಿದ್ದೋಗಿದೆ ಅಂತ. ಶ್ಯಾಮ್ಲಾಲ್ ಅವರೇ, ಶ್ಯಾಮ್ಲಾಲ್ ಅವರೇ, ಶ್ಯಾಮ್ಲಾಲ್ ಅವರೇ. ಅರ್ಜುನ್. ಹಾಂ ಸರ್. ಮೂವ್. ಅರ್ಜುನ್ ಸರ್. ಚೆಕ್ ಮಾಡು. ಸರ್, ಹ್ಞೂ. ಹೀ ಈಸ್ ನೋ ಮೋರ್. ರಾಕಿ, ಎಸ್ ಸರ್. ಈ ವಸ್ತುಗಳನ್ನೆಲ್ಲ ಡೀಟೇಲ್ ಆಗಿ ಫೋಟೋ ಕ್ಲಿಕ್ ಮಾಡು. ಓಕೆ ಸರ್. ಅರ್ಜುನ್ ಹಾಂ ಸರ್. ಸ್ವಲ್ಪ ಈ ಕಡೆ ಬಾ. ಅರ್ಜುನ್. ಎಸ್ ಸರ್. ಆಂಬ್ಯುಲೆನ್ಸ್ ಮತ್ತೆ ಫೋರೆನ್ಸಿಕ್ ಟೀಮ್ಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಹಲೋ, ಆ್ಯಂಬುಲೆನ್ಸ್. ಹಿಂದೆ ಬನ್ನಿ. ನಿಮ್ಮ ಹೆಸರೇನು ಹೇಳಿದ್ರಿ? ಸರ್ ದಿನೇಶ್ ಪಾಂಡೆ. ಮತ್ತೆ ನಿಮ್ಮದು? ರಾಮು ಹಾಲಾಕೋ. ನಾನು ಈ ಮನೆಗೆ ಹಾಲಾಕ್ತೀನಿ. ಹಲೋ, ಫಾರೆನ್ಸಿಕ್. ನಿಮ್ಗಳ ಸಂಬಂಧ ಹೇಗಿತ್ತು? ಸರ್ ನಮ್ಮದು ಶ್ಯಾಮ್ಲಾಲ್ಜಿ ಅವ್ರದ್ದು ಒಂಥರ ಫ್ಯಾಮಿಲಿ ಥರ ಇದ್ವಿ ಸರ್. ಅವರು ನಮ್ಮ ಮನೆಗೆ ಬರೋರು, ಮತ್ತೆ ನಾವು ಅವ್ರ ಮನೆಗೆ ಬರ್ತಿದ್ವಿ ಸರ್. ಹಾಗಾದ್ರೆ ನಿಮಗೆ ಗೊತ್ತಿತ್ತು ಇಲ್ಲಿಗೆ ಯಾರ್ಯಾರು ಬರ್ತಿದ್ರು ಅಂತ? ಹಾಂ ಸರ್, ಶ್ಯಾಮ್ಲಾಲ್ ಅವರು ಮತ್ತೆ ಅವ್ರ ಮನೆ ಕೆಲಸದವರು ಬಬಿತಾ, ಮತ್ತೆ ಇನ್ನೊಬ್ಬ ಡ್ರೈವರ್ ಗೋವರ್ಧನ್. ಗೋವರ್ಧನ್. ಸರ್, ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿದ್ದೀನಿ ಹಾಗೂ ಫಾರೆನ್ಸಿಕ್ ಟೀಮಿಗೂ ಕಾಲ್ ಮಾಡಿದ್ದೀನಿ. ಅರ್ಜುನ್, ಈ ಎಲ್ಲ ವಸ್ತುಗಳನ್ನ ಫಿಂಗರ್ ಪ್ರಿಂಟ್ಗೋಸ್ಕರ ಕಲೆಕ್ಟ್ ಮಾಡಿ. ಓಕೆ ಸರ್. ಹಾಂ, ಏನು ಹೇಳಿದ್ರಿ ನೀವು? ಯಾರ್ಯಾರು ಇರ್ತಾರೆ ಇಲ್ಲಿ? ಶ್ಯಾಮ್ಲಾಲ್ ಅವರು ಮತ್ತೆ ಅವ್ರ ಮನೆ ಕೆಲಸದವರು ಬಬಿತಾ, ಮತ್ತೆ ಒಬ್ಬ ಡ್ರೈವರ್ ಇರ್ತಾನೆ, ಅವನ ಹೆಸರು ಗೋವರ್ಧನ್. ಗೋವರ್ಧನ್. ಆದರೆ ಇಲ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ? ಸರ್, ಗೋವರ್ಧನ್ ಬರೀ ಬೆಳಿಗ್ಗೆ ಹೊತ್ತಿರ್ತಾನೆ, ರಾತ್ರಿ ಹೊತ್ತಿರೋದಿಲ್ಲ. ಆದರೆ ಬಬಿತಾ ಇಲ್ಲೇ ಇರ್ತಾರೆ. ಯಾಕೆ, ಬಬಿತಾಗ ಮನೆ ಇಲ್ವಾ? ಬಬಿತಾಗೆ ಮದುವೆ ಆಗಿತ್ತು, ಆದರೆ ಅವ್ರ ಗಂಡ ಅವ್ರನ್ನ ಬಿಟ್ಬಿಟ್ಟಿದ್ರು. ಅವಾಗಿಂದ ಅವ್ರು ಇಲ್ಲೇ ಇರೋದು. ಶ್ಯಾಮ್ಲಾಲ್ಜಿ ಅವ್ರನ್ನ ಮಗಳ ಥರ ನೋಡ್ತಾರೆ. ಮತ್ತೆ ಇವ್ರಿಗೆ ಯಾರು ಮಕ್ಕಳು ಮರಿ ಫ್ಯಾಮಿಲಿ ಮೆಂಬರ್ಸ್ ಯಾರು ಇಲ್ವಾ? ಹಾಂ ಸರ್, ಒಬ್ಬ ಮಗ ಇದ್ದಾನೆ, ಸ್ವಲ್ಪ ದಿನದಿಂದ ಪುಣೆಲಿದ್ದಾನೆ. ಅವನು ಪುಣೆಲ್ಲೇ ಓದ್ತಾ ಇದ್ದಾನೆ ಸರ್. ತಿಂಗಳಿಗೆ ಒಂದ್ಸತಿ ಇಲ್ಲ 2 ಸಲ ಬರ್ತಾನೆ. ಆದರೆ ಶ್ಯಾಮ್ಲಾಲ್ ಅವ್ರು ಹೇಳ್ತಾ ಇದ್ರು, ಫೋನಲ್ಲಿ ಯಾವಾಗಲೂ ಮಾತಾಡ್ತೀವಿ ಅಂತ. ನೀನು ಎಷ್ಟು ವರ್ಷದಿಂದ ಹಾಲು ಕೊಡ್ತಾ ಇದೆಯಾ ಇಲ್ಲಿ? ಅದು ಒಂದು 2-3 ತಿಂಗಳು. ನಿಮ್ಮಿಬ್ಬರಿಗೂ ನಾನು ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ಯಾವಾಗಲೇ ಪೊಲೀಸ್ ಕರೆದ್ರು ಸ್ಟೇಷನ್ಗೆ ಬರಬೇಕು. ನೀವಿಬ್ಬರು ಈ ಊರು ಬಿಟ್ಟು ಹೊರಗಡೆ ಹೋಗಿಲ್ಲ. ಸರಿ ಸರ್. ರಾಕಿ. ಎಸ್ ಸರ್. ಇವರಿಬ್ಬರದು ಎಲ್ಲ ಡೀಟೇಲ್ಸ್ ತಗೋ. ಫೋನ್ ನಂಬರ್, ಹೆಸರು, ಅಡ್ರೆಸ್ ಎಲ್ಲ. ಓಕೆ ಸರ್. ಸರ್, ನಿಮ್ಮ ಹೆಸರು ಏನಂತ ಹೇಳ್ತೀರಾ ಸರ್? ದಿನೇಶ್ ಪಾಂಡೆ. ಓಕೆ ಸರ್. 753217. ಅರ್ಜುನ್. ಎಸ್ ಸರ್. ಇದರಲ್ಲಿ ಇವ್ರ ಮಗ ಸುಧೀರ್, ಬಬಿತಾ ಮತ್ತೆ ಗೋವರ್ಧನ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ತೆಗಿ. ಓಕೆ ಸರ್. ಮತ್ತೆ ಅವ್ರಿಗೆ ಇನ್ಫಾರ್ಮ್ ಮಾಡು. ಓಕೆ ಸರ್.
ಓಕೆ ಸರ್ ಇವ್ರ ಡೀಟೇಲ್ಸ್ ಎಲ್ಲ ತೊಗೊಂಡಿದ್ದೀನಿ ಸರ್. ನೀವಿಬ್ರು ಹೊರಡ್ಬೋದು ಈಗ. ಯಾವಾಗಲೇ ಅವಶ್ಯಕತೆ ಬಿದ್ದರೂ ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗುತ್ತೆ. ಸರಿ ಸರ್. ಆಯಿತು ಸರ್. ಹಾ ಸುಧೀರ್, The number you are calling is currently switched off. ಸರ್ ಸರ್ ಬಬಿತಾ ಹಾಗೂ ಸುಧೀರ್ ಜೊತೆ ಮಾತಾಡಿದೆ. ಅವ್ರು ಇಲ್ಲಿಗೆ ಬರೋದಕ್ಕೆ ಹೊರಟಿದ್ದಾರೆ. ಆದ್ರೆ ಸರ್ ಗೋವರ್ಧನಿಗೆ ಕಾಲ್ ರೀಚ್ ಆಗ್ತಾ ಇಲ್ಲ. ಬಹಳ ಟ್ರೈ ಮಾಡಿದೆ. ಒಂದು ಕೆಲಸ ಮಾಡು, ಕಂಟಿನ್ಯೂ ಕಾಲ್ ಮಾಡ್ತಾನೆ ಇರು. ಯಾರು ಸರಿ. ಸಿಕ್ಕಿದ್ರೆ ಸಿಗ್ಬೋದು. ಓಕೆ ಸರ್. ಹಲೋ ಹಲೋ. ಅಯ್ಯೋ ಅಣ್ಣ, ನಾನು ಎಷ್ಟೊತ್ತಾಯ್ತು ಕ್ಯಾಬ್ ಬುಕ್ ಮಾಡಿ, ನೀವು ಇನ್ನೂ ಬಂದೇ ಇಲ್ಲ. ಅಯ್ಯೋ ಸ್ವಲ್ಪ ಬೇಗ ಬನ್ನಿ, ನಂಗೆ ಲೇಟ್ ಆಯ್ತು. ಅಯ್ಯೋ ಅಣ್ಣ, ಸ್ವಲ್ಪ ಬೇಗ ಹೋಗಿ, ಲೇಟ್ ಆಗೋಯ್ತು. ಸರಿ, OTP ಹೇಳಿ, OTP. ಹಾ 3452 ನಡೀರಿ ಬೇಗ. ಸರಿ. ಅರ್ಜುನ್ ಏನು ಅನ್ಸುತ್ತೆ? ಸರ್ ಈ ಕೇಸ್ ಅಂತೂ ದರೋಡೆಗೋಸ್ಕರ ಆಗಿದ್ದು ಅನ್ಸುತ್ತೆ. ಯಾಕಂದ್ರೆ ಈ ವಯಸ್ಸಾದ ವ್ಯಕ್ತಿಗೆ ಯಾರು ದುಶ್ಮನ್ಗಳಿರಕ್ ಸಾಧ್ಯ ಇಲ್ಲ. ಮತ್ತೆ ಸರ್ ಪೂರಾ ಕಬಾರ್ಡ್ ಖಾಲಿ ಮಾಡಿಬಿಟ್ಟಿದ್ದಾರೆ. ಜೊತೆಯಲ್ಲಿ ಕೀನು ಹಾಕಿದ್ದಾರೆ. ಹೌದು ಸರ್. ಇದರಿಂದ ಗೊತ್ತಾಗುತ್ತೆ ಈ ಅಪರಾಧನ ಯಾರೋ ಹತ್ರದವರೇ ಮಾಡಿದ್ದಾರೆ. ಸರಿಯಾಗಿ ಹೇಳ್ತಾ ಇದ್ದೀರಾ ಸರ್ ನೀವು. The number you are calling is currently switched off. ಸಾಕು ಸಾಕು ಸಾಕು, ಇಲ್ಲೇ ಇಲ್ಲೇ ನಿಲ್ಸಿ, ಇಲ್ಲೇ. ಎಷ್ಟಾಯ್ತು? 300 ರೂಪಾಯಿ. 300 ರೂಪಾಯ? ತಗೊಳ್ಳಿ ತಗೊಳ್ಳಿ. ಹಾಂ ಮೇಡಮ್, ಥ್ಯಾಂಕ್ ಯು. ದೂರದಿಂದ ನೋಡಿ, ಹತ್ರ ಹೋಗ್ಬೇಡಿ, ಟಚ್ ಮಾಡಬೇಡಿ. ಅಂಕಲ್, ಅಂಕಲ್ಗೆ ಏನಾಯ್ತು? ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ ನಾನು ಹೋದ್ಮ್ಯಾಕೆ ಹಿಂಗಾಯ್ತದೆ ಅಂತ. ಇಲ್ಲಂದ್ರೆ ನಾನು ಹೋಯ್ತಾನೆ ಇರ್ಲಿಲ್ಲ. ನೀವ್ಯಾರು? ನಾನು ಬಬಿತಾ, ಇವ್ರ ಮನೆ ಕೆಲ್ಸದವನ್ ಮಗಳು. ನಮ್ಮಪ್ಪ ಸತ್ತೋದ್ಮ್ಯಾಕೆ ಇವ್ರ ಮನೆ ಎಲ್ಲ ಕೆಲ್ಸನೂ ನಾನೇ ನೋಡ್ಕೊತಾ ಇರೋದು. ನಿಮ್ದು ಮತ್ತೆ ಇವ್ರದ್ದು ಸಂಬಂಧ ಹೇಗಿತ್ತು? ಸಂಬಂಧನ ಅಪ್ಪ ಮಗಳ ಸಂಬಂಧ ಆಗಿತ್ತು ನಮ್ದು. ಚಿಕ್ಕಂದಿಂದ ಇವ್ರ ಮನೆಯಲ್ಲೇ ಇವ್ರ ಮಕ್ಕಳ ಜೊತೆಲೆ ದೊಡ್ಡೋಳಾಗಿದ್ದೀನಿ. ನನ್ ಮದ್ವೆನೂ ಇವ್ರ ಮನೆಯಾಗೆ ಆಗಿತ್ತು. ಆದ್ರೆ ನನ್ ಗಂಡ ಹೊಡ್ದು ಬಡ್ದು ಹಿಂಸೆ ಕೊಡ್ತಿದ್ದ ಅಂತ ನಾನ್ ವಾಪಸ್ ಇಲ್ಲಿಗೆ ಬಂದ್ಬಿಟ್ಟೆ. ಅದಾದ್ಮ್ಯಾಕೆ ಆ ರಾಕ್ಷಸನ ಹತ್ರ ನನ್ನನ್ನು ಕಳಿಸ್ಲಿಲ್ಲ. ಒಂದಿನ ನಾನು ಆಚೆ ಹೋಗಿದ್ದಕ್ಕೆ ಹಿಂಗೆಲ್ಲ ಆಗೋಯ್ತು. ನಿನ್ನೆ ರಾತ್ರಿ ಎಲ್ಲಿದ್ರಿ ನೀವು? ನಿನ್ನೆ ರಾತ್ರಿ ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ. ಅಲ್ಲಿ ಒಂದ್ ಪೂಜೆ ಇತ್ತು, ಅದಕ್ಕೆ ಹೋಗಿದ್ದೆ. ಇವ್ರಿಗೆ ಹೇಳ್ಬಿಟ್ಟೆ ಹೋಗಿದ್ದೆ. ಬೆಳಗ್ಗೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದೆ. ಆದ್ರೆ ನನ್ಗೇನ್ ಗೊತ್ತಿತ್ತು ಹಿಂಗೆಲ್ಲ ಆಗ್ಬಿಡತ್ತೆ ಅಂತ. ಇವ್ರಿಗೆ ಹಿಂಗಾಗತ್ತೆ ಅಂತ ಗೊತ್ತಿರ್ಲಿಲ್ಲ. ಅಂಕಲ್, ಇಲ್ಲಿ ಬಿದ್ದಿರೋ ಯಾವುದೇ ವಸ್ತುಗಳನ್ನ ಮುಟ್ಬೇಡಿ. ಪೋಸ್ಟ್ ಮಾರ್ಟಮ್ ಆದಮೇಲೆ ನೀವು ಇವ್ರ ಬಾಡಿನ ಅಂತಿಮ ಸಂಸ್ಕಾರಕ್ಕೆ ಕ್ಲೈಮ್ ಮಾಡ್ಬೋದು. ಮತ್ತು ನಾವು ಇವ್ರ ಮಗ ಸುಧೀರ್ಗೂ ಇನ್ಫಾರ್ಮ್ ಮಾಡಿದ್ದೀವಿ. ಸರಿ ಆಯ್ತು ಇನ್ಸ್ಪೆಕ್ಟ್ರೆ. ಸರ್, ನಮ್ಮಪ್ಪ ಕೇಸ್ ಬಗ್ಗೆ ಏನಾರು ಕಂಡುಹಿಡಿದ್ರಾ ಸರ್? ಪುಟ್ಟ, ಅದ್ರ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದನ್ನು ವಿಚಾರಿಸೋಕೆ ನಾವು ಇಲ್ಲಿಗೆ ಬಂದಿರೋದು. ಹೇಳು, ಕೊನೆಯದಾಗಿ ನೀನು ನಿಮ್ಮ ಅಪ್ಪನ ಹತ್ರ ಯಾವಾಗ ಮಾತಾಡಿದೆ? ವಾರಕ್ಕೆ 2-3 ಸರಿ ಕಾಲ್ ಮಾಡ್ತೀನಿ. ಆದರೆ ನಮ್ಮಪ್ಪ ಹತ್ರ ಹೆಚ್ಚಿಗೆ ಮಾತಾಡ್ತಾ ಇರಲಿಲ್ಲ. ಮಂಗಳವಾರ, ಬುಧವಾರ 2 ದಿನಕ್ಕೊಂದ್ಸರಿ ನಾನು ಅವ್ರು ಕಾಲ್ ಮಾಡ್ತಿದ್ದೆ. ಆದರೆ ಅವ್ರ ಫೋನ್ ತೆಗಿಲಿಲ್ಲ. ಆಗ ನಾನು ಬಬಿತಾಕ್ಕೆ ಕಾಲ್ ಮಾಡಿದೆ. ಆದರೆ ಅವ್ರು ನನ್ನ ಫೋನೇ ತೆಗಿಲಿಲ್ಲ. ಆದರೆ ನಾನು 2-3 ದಿನ ಟ್ರೈ ಮಾಡಿದೆ, ಆಗಲೂ ಕೂಡ ಅವ್ರು ತೆಗಿಲಿಲ್ಲ.
ಮತ್ತೆ ನಾನು ಗೋವರ್ಧನ್ ಅಂಕಲ್ಗೂ ಟ್ರೈ ಮಾಡಿದೆ, ಆದರೆ ಅವ್ರು ಕೂಡ ಫೋನ್ ತೆಗಿಲಿಲ್ಲ. ಬಬಿತಾ ಅವರೇ, ನೀವು ಅವತ್ತು ಇವ್ನ ಕಾಲ್ ಯಾಕೆ ಎತ್ತಲಿಲ್ಲ? ಸರ್ ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ, ಅವತ್ತು ನಮ್ಮ ಅತ್ತೆ ಮನೆಯಾಗೆ ದೇವಿದು ಜಾಗರಣೆ ಇತ್ತು, ಅದಕ್ಕೆ ನಾನು ರಾತ್ರಿ ಎಲ್ಲ ಅಲ್ಲೇ ಇದ್ದೆ. ನೀವು ಯಾಕೆ ನನ್ನ ಫೋನ್ ತೆಗಿಲಿಲ್ಲ? ಸುಧೀರ್ ಅಣ್ಣ, ನಾನು ತುಂಬಾ ವರ್ಷ ಆದ್ಮೇಲೆ ಅಲ್ಲಿಗೆ ಹೋಗಿದ್ನಲ್ಲ, ಮತ್ತೆ ಸಂತೋಷದಾಗೆ ಮಾತಾಡ್ಕೊಂಡು ನಾನು ಫೋನ್ ನೋಡದೆ ಮರ್ತೋಗ್ಬಿಟ್ಟೆ. ಮತ್ತೆ ಬೆಳಿಗ್ಗೆ ಎದ್ದು ಫೋನ್ ನೋಡಿದ್ರೆ ಆವಾಗ ಇನ್ಸ್ಪೆಕ್ಟರ್ ಸಾರು ಫೋನ್ ಮಾಡಿದ್ರು. ಅವರೇ ನನಗೆ ಈ ವಿಷಯನ ಹೇಳಿದ್ದು. ಈ ವಿಷಯ ಕೇಳಿ ನನಗೆ ಗಾಬರಿನಲ್ಲಿ ನಿಮಗೆ ಫೋನ್ ಮಾಡೋದೇ ಮರ್ತೋಯ್ತು. ನೀವು ಪ್ರತಿ ತಿಂಗಳು ನಿಮ್ಮ ಅಪ್ಪನ ಮೀಟ್ ಮಾಡಕ್ ಬರ್ತಿದ್ರಿ, ಆದ್ರೆ ಹೋದ ತಿಂಗಳು ಯಾಕೆ ಮೀಟ್ ಮಾಡಕ್ ಬರಲಿಲ್ಲ? ನನ್ನ ಸ್ಟಡೀಸ್ ಮುಗಿದೋಯ್ತು, ಮುಂಬೈಯಲ್ಲಿ ನನಗೆ ಜಾಬ್ ಸಿಕ್ಕಿದೆ ಅಂತ ನಮ್ಮ ಅಪ್ಪನ ಹತ್ರನೂ ಮಾತಾಡಿದ್ದೆ. ನಾನು ಮುಂಬೈ ಬಂದಾದ್ಮೇಲೆ ನಿಮ್ಮನ್ನ ಬಂದು ನೋಡ್ತೀನಿ ಅಂತ ಹೇಳಿದ್ದೆ. ನಡಿ ಸರ್, ಬಿಡಿ ನನ್ನ. ಇವನೇ ಗೋವರ್ಧನ್. ನಮಸ್ತೆ ಸರ್. ಏನಪ್ಪ ಅವತ್ತು ರಾತ್ರಿ ನೀನು ಎಲ್ಲಿದ್ದೆ? ಮತ್ತೆ ನಿನ್ನ ಫೋನ್ ಯಾಕೆ ಕನೆಕ್ಟ್ ಆಗ್ತಿರ್ಲಿಲ್ಲ? ಸರ್ ನಾನು ಊರಿಗೆ ಹೋಗಿದ್ದೆ ಸರ್, ನಮ್ಮ ತಾಯಿ ಆರೋಗ್ಯ ಚೆನ್ನಾಗಿರ್ಲಿಲ್ಲ. ಸರ್ ಹತ್ರ ಕೇಳ್ಕೊಂಡೇ ಹೋಗಿದ್ದೆ, ಅವರೇ ಗಾಡಿ ಕೂಡ ಕೊಟ್ಟಿದ್ರು ಸರ್. ಆದ್ರೆ ಇದನ್ನ ಹೇಳು ಗೋವರ್ಧನ್, ನಿನ್ ಫೋನ್ ಯಾಕೆ ಕನೆಕ್ಟ್ ಆಗ್ತಾ ಇರ್ಲಿಲ್ಲ? ಸರ್ ನನ್ನ ತಾಯಿ ಟೆನ್ಷನ್ ಅಲ್ಲಿ ಕುಡಿದ್ಬಿಟ್ಟಿದ್ದೆ. ನಾನು ಯಾವತ್ತೂ ಕುಡಿಯೋನಲ್ಲ, ತುಂಬಾ ನಶೆ ಆಗ್ಬಿಟ್ಟಿತ್ತು. ನನಗೆ ಗೊತ್ತೇ ಆಗ್ಲಿಲ್ಲ ಯಾರ ಫೋನ್ ಬಂತು ಇಲ್ಲ ಅಂತ. ಅರೆ ಸರ್, ನಮ್ ಸಾರು ತುಂಬಾ ಒಳ್ಳೆಯವರು ಸರ್. ಅವ್ರು ನನಗೆ ಊರಿಂದ ಅಡಿಕೆ ತರ ಕೇಳಿದ್ರು, ದೇಸಿ ಅಡಿಕೆ. ಆದ್ರೆ ಯಾರಿಗೆ ಗೊತ್ತಿತ್ತು ಸರ್ ಈ ತರ ಎಲ್ಲ ಆಗುತ್ತೆ ಅಂತ? ಸರ್ ನನಗೇನು ಗೊತ್ತಿಲ್ಲ ಸರ್. ಸರಿ, ವಿಚಾರಣೆ ನಡೆಸ್ತಾ ಇದ್ದೀವಿ, ಎಲ್ಲಿವರೆಗೆ ತಲೆನೋವು ಮುಗಿಯಲ್ವೋ ಅಲ್ಲಿವರೆಗೆ ಊರ್ ಬಿಟ್ಟು ಹೊರಗಡೆ ಹೋಗ್ಬೇಡಿ. ಸರಿ ಸರ್. ಆಯ್ತು ಸಾಹೇಬ್ರೆ. ಸರಿ ಸುಧೀರ್, ನಾವು ಬೇಗ ಸಿಗೋಣ. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ, ನಾನು ಅಪ್ಡೇಟ್ ಮಾಡ್ತೀನಿ. ಜೈ ಹಿಂದ್ ಸರ್. ಸರ್, ಶ್ಯಾಮ್ಲಾಲ್ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಗುಡ್. ಸರ್, ಶ್ಯಾಮ್ಲಾಲ್ ಅವರ ಸಾವು ಉಸಿರು ಕಟ್ಟಿದ್ರಿಂದ ಆಗಿದೆ. ಹಾಗೆ ಸರ್, ನಾವು ಅಂದ್ಕೊಂಡಿದ್ದು ಸರಿಯಾಗಿದೆ. ಶ್ಯಾಮ್ಲಾಲ್ ಅವ್ರನ್ನ ಯಾವುದೋ ದಿಂಬಿಂದನೇ ಸಾಯಿಸಿದ್ದಾರೆ, ಅದರಿಂದನೇ ಅವ್ರು ಸತ್ತೋಗಿರೋದು. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಅದೇ ಬರೆದಿದ್ದಾರೆ. ಹಲೋ ಹಲೋ ಹಲೋ, ಯಾರು? ಸರ್, ನಾನು ಶ್ಯಾಮ್ಲಾಲ್ ಅವರ ಮಗ ಸುಧೀರ್. ಹಾಂ ಹೇಳಿ. ಸರ್, ಥರ್ಸ್ಡೇ ಶ್ಯಾಮು ನಮ್ಮ ತಂದೆ ಬ್ಯಾಂಕ್ ಅಕೌಂಟಿಗೆ 30 ಲಕ್ಷ ಟ್ರಾನ್ಸ್ಫರ್ ಆಗಿದೆ. ನೀವು ಒಂದು ಕೆಲಸ ಮಾಡಿ, ನೀವು ನಿಮ್ಮ ಅಕೌಂಟ್ ನಂಬರ್ ಕಳಿಸಿ, ನಾನು ಇದನ್ನ ವಿಚಾರಿಸ್ತೀನಿ. ಈ ದುಡ್ಡನ್ನ ಎಲ್ಲಿ, ಯಾವ ATM ಇಂದ ತೆಗೆದಿದ್ದಾರೆ ಅಂತ. ಹಾಂ ಸರ್, ಆ ಮೆಸೇಜ್ನ ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ, ಮತ್ತು ಬ್ಯಾಂಕ್ ಅಕೌಂಟ್ಸ್ ಡೀಟೇಲ್ಸ್ನ ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ. ಸರಿ. ಅರ್ಜುನ್. ಎಸ್ ಸರ್. ನಾನು ನಿನಗೊಂದು ಅಕೌಂಟ್ ನಂಬರ್ SMS ಮಾಡ್ತೀನಿ. ಓಕೆ. ಅದ್ರ ಬಗ್ಗೆ ನನಗೆ ಬೇಗ ರಿಪೋರ್ಟ್ ಬೇಕು. ತಿಳ್ಕೊ ಯಾವ ATM ಇಂದ ದುಡ್ಡು ತೆಗೆದಿದ್ದಾರೆ ಅಂತ, ಮತ್ತು ATM CCTV ಫುಟೇಜ್ ಚೆಕ್ ಮಾಡು. ಓಕೆ ಸರ್. ಓಕೆ ಸರ್, ಆ ATM ಬಗ್ಗೆ ಗೊತ್ತಾಗಿದೆ ಸರ್. ಅದು ಸುಭಾಷ್ ನಗರದ ಒಂದು ATM ಇಂದ ದುಡ್ಡು ತೆಗೆದಿದ್ದಾರೆ ಸರ್. ಸರ್, ದುಡ್ಡು ತೆಗೆದವರು ಇಬ್ಬರಿದ್ರು ಸರ್, ಆದರೆ ಅವ್ರ ಮುಖ ಮುಚ್ಚಿತ್ತು ಸರ್. ಅವ್ರು ಯಾರು ಅಂತ ಕಂಡುಹಿಡಿಯೋದು ಕಷ್ಟ ಆಗ್ಬೋದು. ಆದರೆ ಅದರಲ್ಲಿ ಸರ್, ಒಬ್ಬ ವ್ಯಕ್ತಿಯ ಹೈಟ್ ಎಲ್ಲ ಸೇಮ್ ಗೋವರ್ಧನ್ ಥರಾನೇ ಇತ್ತು ಸರ್. ಗೋವರ್ಧನ್. ಹಾಂ, ಇವಾಗ ಟೈಮ್ ಬಂದಿದೆ ಅವನು ಎತ್ತಾಕೊಂಡು. ಹೌದು ಸರ್. ಹೇಳು ಗೋವರ್ಧನ್, ಹೇಳು, ಬೇಗ ಹೇಳು, ಬೇಗ ಹೇಳು. ಹೇಳ್ಬಿಡ್ತೀನಿ. ನಾನು ಅವ್ರನ್ನ ಸಾಯಿಸ್ಬೇಕು ಅಂತಿರ್ಲಿಲ್ಲ, ಬರೀ ಕಳ್ತನ ಮಾಡಕ್ ಹೋಗಿದ್ದೆ. ಆದ್ರೆ ಎಲ್ಲ ಮಾಡಿದ್ದು ಬಬಿತಾ. ನಿದ್ದೆ ಮಾತ್ರ ಎಲ್ಲ ಹಾಕ್ಬಿಟ್ಟಿದ್ರು ಊಟದಲ್ಲಿ, ಆದ್ರೆ ಒಂದಿನ ಜಾಸ್ತಿ ಹಾಕ್ಬಿಟ್ಟು ಅವ್ರು ಎದ್ದೇಳ್ದಂಗೆ ಆಗೋಯ್ತು. ಈಗ ಹೇಳು ಹೇಳು. ಹೇಳ್ತೀನಿ ಸಾಹೇಬ್ರೆ, ಅಂಕಲ್ನ ಸಾಯಿಸೋ ಉದ್ದೇಶ ಇರ್ಲಿಲ್ಲ ನಂಗೆ. ನಾನಂತೂ ಗೋವರ್ಧನ್ಗೆ ಹೇಳಿದ್ದಿಷ್ಟೇನೆ. ಒಂದ್ ಮಾತು ಹೇಳಿ ಗೋವರ್ಧನ್ ಅವರೇ, ನೀವು ಎಷ್ಟು ವರ್ಷ ಇನ್ನು ಡ್ರೈವರ್ ಆಗಿ ಕೆಲಸ ಮಾಡ್ತೀರಾ? ಹೀಗೆ ಬೇರೆಯವ್ರ ಹತ್ರ ಕೆಲಸ ಮಾಡ್ತಿರ್ತೀರಾ? ನೀವು ಎಷ್ಟೇ ಸಂಪಾದನೆ ಮಾಡಿದ್ರು ನಿಮ್ಮ ಮಕ್ಕಳಿಗೆ ಅಂತ ಏನು ಆಸ್ತಿ ಪಾಸ್ತಿ ಮಾಡೋ ಅಷ್ಟು ಸಂಪಾದನೆ ಮಾಡೋದಕ್ಕಾಗೋದಿಲ್ಲ ಬಿಡಿ. ಆದ್ರೆ ಮತ್ತೆ ನನ್ನ ಹತ್ರನೂ
ನನ್ ಪೂರ್ತಿ ಜೀವನ ಇದೆ. ಆದ್ರೆ ಬಬಿತಾ ಅವರೇ ಬೇರೆ ದಾರಿ ಇಲ್ವಲ್ಲ. ಒಂದ್ ದಾರಿ ಇದೆ ಗೋವರ್ಧನ್ ಅವ್ರೆ. ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ. ಅದರಿಂದ ನಮ್ ಹತ್ರ ಲಕ್ಷಾಂತರ ರೂಪಾಯಿ ಬರುತ್ತೆ. ಮತ್ತೆ ನಾವು ಯಾರ್ ಗುಲಾಮ್ಗಿರಿನೂ ಮಾಡ್ಬೇಕಾಗಿಲ್ಲ. ಲಕ್ಷಾಂತರ ರೂಪಾಯಿ? ಹೌದು ಗೋವರ್ಧನ್ ಅವರೇ. ಏನ್ ಪ್ಲಾನ್ ಹೇಳಿ? ನಾನು ಅಂಕಲ್ ಅವರು ಆಂಟಿಯವರ ಎಷ್ಟೊಂದು ಒಡವೆಗಳು ಮತ್ತೆ ಎಷ್ಟೊಂದು ದುಡ್ಡನ್ನ ಬೀರಿನಲ್ಲಿ ಇಡುವಾಗ ನೋಡಿದ್ದೀನಿ. ಅಯ್ಯೋ, ಎಷ್ಟೊಂದು ಒಡವೆಗಳು. ಬಬಿತಾ, ಹಾ, ಈ ಸಲ ಸುಧೀರ್ ಬಂದಾಗ ನಂಗೊಂದ್ ಸ್ವಲ್ಪ ಜ್ಞಾಪ್ಸು. ಅವ್ರ ತಾಯಿದು ಸ್ವಲ್ಪ ಜ್ಯುವೆಲರಿ ಇಲ್ಲೇ ಉಳಿದ್ಬಿಟ್ಟಿದೆ. ಅದೇನಂದ್ರೆ ಇದನ್ನ ಬ್ಯಾಂಕ್ ಲಾಕರ್ ಅಲ್ಲಿ ಇಡ್ಬೇಕು, ಸರಿನಾ? ಹಾ, ನಾನ್ ನೆನ್ಪಿಸ್ತೀನಿ. ಆದ್ರೆ ನನ್ ಉದ್ದೇಶ ಏನು ಅಂದ್ರೆ ಆ ಬೀರುನಲ್ಲಿಟ್ಟಿದ್ ಒಡವೆ ಮತ್ತೆ ದುಡ್ಡನ್ನ ಕದಿಯೋದಾಗಿತ್ತು ಅಷ್ಟೇ. ಸಾಹೇಬ್ರೆ, ಅಂಕಲ್ ಅಂತೂ ನನ್ನನ್ನ ಮಗಳೇ ಅಂತಿದ್ರು. ಆದ್ರೆ ಯಾವತ್ತೂ ಏನು ಕೊಡ್ತಿರ್ಲಿಲ್ಲ. ಅದಕ್ಕೆ ನನಗೆ ದುರಾಸೆ ಬಂದ್ಬಿಡ್ತು. ಮತ್ತೆ ನಾನು ಮತ್ತೆ ಗೋವರ್ಧನ್ ಸೇರ್ಕೊಂಡು ಪ್ಲಾನ್ ಮಾಡಿದ್ವಿ. ನಾನು ಹೋಗೋಕ್ಕೂ 2 ಗಂಟೆಗೆ ಮುಂಚೆ ಅಂಕಲ್ ಊಟದಲ್ಲಿ ಪ್ರಜ್ಞೆ ತಪ್ಪು ಔಷಧಿ ಹಾಕ್ಬಿಟ್ಟೆ. ಗೋವರ್ಧನೆ ತಾನೇ? ಅರೆ, ನೀನು ಹಳ್ಳಿಗೆ ಹೋಗಿದ್ದೆ? ಹಾ, ಹೌದು. ನೀನೇನ್ ಮಾಡ್ತಾ ಇದ್ಯಾ? ನಾನು ಊರಿಗೆ ಹೋಗಿದ್ದೆ. ನೀನು ಕಳ್ತನ ಮಾಡ್ತಾ ಇದ್ಯಾ? ಇಲ್ಲ, ನೀವು ಮಲ್ಕೊಳ್ಳಿ. ಮಲ್ಕೊಳ್ಳಿ, ಹೇಳ್ತಾ ಇಲ್ವಾ? ಮಲ್ಕೊಳ್ಳಿ. ಕಳ್ತನ ಮಾಡ್ತಾ ಇದ್ಯಾ ನೀನು? ಮಲ್ಕೊಳ್ಳಿ. ಏನ್ ಮಾಡ್ತಾ ಇದ್ಯಾ?
ಅದಕ್ಕೆ ಅವನ್ನ ಕುತ್ತಿಗೆ ಹಿಡಿದು ಓದ್ಬಿಟ್ಟೆ. ಏನಪ್ಪ ಗೋವರ್ಧನ್, ಮತ್ತೆ ಆ ATM ಬಗ್ಗೆ ಏನ್ ಹೇಳ್ತೀಯಾ? ದುಡ್ಡು ತೆಗ್ದಿದ್ಯಲ್ಲ ಆ ATM ಬಗ್ಗೆ ಅಯ್ಯೋ ಹೇಳು. ಸರ್, ಅವ್ರು ಯಾವಾಗ ದುಡ್ಡು ತೆಗಿಯಕ್ಕೆ ಹೋದ್ರು ನನ್ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ರು. ಅವ್ರದ್ದು ATM ಪಿನ್ ನಂಬರ್ ನನಗೆ ಗೊತ್ತಿತ್ತು, ಆದ್ರಿಂದ ನಾನು ಆರಾಮಾಗಿ ದುಡ್ಡು ತೆಗಿತಿದ್ದೆ. ಇನ್ನೇನು ಇಲ್ಲ ಸರ್, ದಯವಿಟ್ಟು ನಾನು ಬಿಟ್ಬಿಡಿ ಸರ್. ಏನೋ ತಪ್ಪಾಗ್ಬಿಟ್ಟಿದೆ ಸರ್, ಬಿಟ್ಬಿಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಇದನ್ನ ಬಿಟ್ಬಿಡ್ಲಾ? ನೀವಿಬ್ರು 4 ಕಾಸಿನ ಆಸೆಗೋಸ್ಕರ ಒಬ್ಬ ಅಮಾಯಕ ಮನುಷ್ಯನ ಪ್ರಾಣ ತೆಗೆದ್ಬಿಟ್ರಿ. ಯಾವ ವ್ಯಕ್ತಿ ನಿನ್ನ ಒಬ್ಬ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸಿದ್ನೋ, 4 ಕಾಸಿನ ಆಸೆಗೋಸ್ಕರ ನೀನು ಅವನ್ನೇ ಸಾಯಿಸ್ಬಿಟ್ಟಲ್ಲ. ನಾನು ತುಂಬ ಪ್ರಯತ್ನ ಪಡ್ತೀನಿ, ಕಾನೂನು ನಿಮ್ಮಿಬ್ರಿಗೂ ತುಂಬ ಕಠಿಣವಾದ ಶಿಕ್ಷೆ ಕೊಡ್ತೀನಿ, ಮತ್ತು ನೀವಿಬ್ರು ಜೀವನ ಪೂರ್ತಿ ಜೈಲಲ್ಲಿ ಇಟ್ರೂ ಹಾಗೆ ಮಾಡ್ತೀನಿ.